ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. 68ನೇ ಸ್ವಾತಂತ್ರ್ಯೋತ್ಸವ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಧ್ವಜವಂದನೆ, ಅತ್ಯಾಚಾರ ಪ್ರಕರಣ ಮಟ್ಟ ಹಾಕಲು ದಿಟ್ಟ ಕಾನೂನು ಕ್ರಮ, ಸಿಎಂ ಘೋಷಣೆ. ನಾನು ಪ್ರಧಾನಮಂತ್ರಿಯಲ್ಲ, ದೇಶದ ಜನತೆಯ ಪ್ರಧಾನ ಸೇವಕ, ಜನರ ಒಮ್ಮತಾಭಿಪ್ರಾಯದ ಮೇಲೆ ಮುನ್ನಡೆಯೋಣ, ಪ್ರಧಾನಿ ನರೇಂದ್ರ ಮೋದಿ ಸಂದೇಶ. ರಾಷ್ಟ್ರಧ್ವಜ ಹಿಡಿದು ವಿಶ್ವೇಶ್ವರಯ್ಯ ಟವರ್ ಏರಿದ ಸ್ಪೈಡರ್ ಮ್ಯಾನ್ ಖ್ಯಾತಿಯ ಜ್ಯೋತಿರಾಜ್, ನಿಪ್ಪೆರಗಾದ ಸಾರ್ವಜನಿಕರು, ಕಸಿವಿಸಿಗೊಂಡ ಪೊಲೀಸರು. ಜೆಜೆಆರ್ ನಗರದ ಪಾದರಾಯನಪುರದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯ ಆರಿಫ್ ಪಾಷಾ ಅವರ ಪುತ್ರ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಧ್ವಜಾರೋಹಣ ನೆರವೇರಿಸಿ ಸ್ಥಳೀಯ ಶಾಲಾ ಮಕ್ಕಳಿಗೆ ಹಮ್ಮಿಕೊಳ್ಳಲಾಗಿದ್ದ ಬ್ಯಾಂಡ್ ಸೆಟ್ ಸ್ಪರ್ಧೆ, ಚರ್ಚಾ ಸ್ಪರ್ಧೆ ಮತ್ತಿತರ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ, ಅದರಲ್ಲೂ ಪಠ್ಯ ಲೇಖನ ಸಾಮಗ್ರಿ ನೀಡಿದುದು ವಿಶೇಷವಾಗಿತ್ತು. ಈ ವೇಳೆ ವಾಹಿನಿಯೊಂದಿಗೆ ಇಮ್ರಾನ್ ಪಾಷಾ ಮಾತನಾಡಿ, 68ನೇ ಸ್ವಾತಂತ್ರ್ಯ ದಿನವನ್ನು ನಾವೆಲ್ಲ ಖುಷಿಯಿಂದ ಆಚರಿಸಿದ್ದೇವೆ. ಇದು ಹೆಮ್ಮೆಯ ದಿನವಾಗಿದೆ. ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಒಟ್ಟಿಗೆ ಸೇರಿ ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಸ್ಥಳೀಯ ಶಾಸಕ ಬಿಜೆಡ್ ಜಮೀರ್ ಅಹಮದ್ ಅವರ ಸಹಕಾರದಲ್ಲಿ ಹಾಗೂ ನಾನು ವೈಯಕ್ತಿಕವಾಗಿ ಶಾಲಾ ಮಕ್ಕಳಿಗೆ ಡೊನೇಷನ್ ನೀಡಿ ಶಿಕ್ಷಣಕ್ಕೆ ಸಹಕಾರ ನೀಡುತ್ತಿದ್ದೇನೆ ಎಂದು ಹೇಳಿದರು. 68ನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ನಾವು ಇವತ್ತಿನ ದಿನ ನಾವು ಭಾರತೀಯರಾಗಿ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಭಾಳ ಖುಷಿ ದಿನ ನಮಗೆ ಎಲ್ಲರಿಗೆ. ಹಾಗೆ ಇವತ್ತು ಈ ಒಳ್ಳೆ ದಿನಕ್ಕೆ ನಾವು ಒಂದು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಸ್ಕೂಲಲ್ಲಿ ಸೊಲೊಮನ್ ಹೈಸ್ಕೂಲ್ ಮತ್ತು RM ಎಜುಕೇಷನ್ ಸೊಸೈಟಿ ಈ ಎರಡು ಸ್ಕೂಲಿಂದ ನಾವು ಮಕ್ಕಳನ್ನು ಕರೆಸಿ ಇವತ್ತು ಬ್ಯಾಂಡ್ ಸೆಟ್ ಪ್ರೋಗ್ರಾಮ್, ಕಾಂಪಿಟೇಷನ್ ಮತ್ತು ಜೊತೆಗೆ ಸ್ಪೀಚ್, ಡಿಬೇಟ್ ಎಲ್ಲ ಇವತ್ತೇನು ನಾವು ಇಟ್ಕೊಂಡಿದ್ದೆವು. ಗೆಲ್ಲುವ ಮಕ್ಕಳಿಗೆ ಪ್ರೈಸಸ್ ಅಂತ ನಾವು ಇವತ್ತು ಪ್ರೈಸಸ್ಸನ್ನು ಕೊಟ್ಟಿದ್ದೀವಿ. ಹಾಗೂ ಜೊತೆಗೆ ಈಗ ಬಡ ಮಕ್ಕಳಿಗೆ ಕೆಲವರು ಓದೋಕ್ಕೆ ಪುಸ್ತಕ ಇಲ್ಲ, ಜಾಮೆಟ್ರಿ ಬಾಕ್ಸ್ ಇಲ್ಲ, ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಸ್ಕೂಲ್ ಹೋಯ್ತವ್ರೆ ಬಟ್ ಬ್ಯಾಗ್ ಒಳಗಡೆ ಏನೂ ಇಲ್ಲ. ಅಂಥ ಮಕ್ಕಳಿಗೆ ನಾವು ಇವತ್ತು ಅವರಿಗೆಲ್ಲ ಬುಕ್ಸು, ಜಾಮೆಟ್ರಿ ಬಾಕ್ಸು, ಪೆನ್ನು, ಆಮೇಲೆ ಅವ್ರಿಗೆ ನಮ್ಮ RM ಎಜುಕೇಷನಿಂದ ಒಂದು 8th 7th ಬ್ಯಾಚ್ ಇದೆ. ಡಿಸ್ಟಿಕ್ ಲೆವೆಲಲ್ಲಿ ಕಬಡ್ಡಿಗೆ ಅಂತ ಅವ್ರು ಸೆಲೆಕ್ಷನ್ ಆಗಿದ್ದಾರೆ. ಅವ್ರ ಹತ್ರ ಬಟ್ಟೆ ಇರಲಿಲ್ಲ, ಆ ಬಟ್ಟೆನೂ ಕೂಡ ನಾವು ಸ್ಪೋರ್ಟ್ಸ್ದು ವಿತರಣೆ ಮಾಡಿದ್ದೀವಿ. ಜೊತೆಗೆ ನಾವು ಎಲ್ಲರೂ ಸೇರಿ ಎಲ್ಲ ಹಿಂದೂ ಮುಸ್ಲಿಮ್ಸು ಎಲ್ಲ ಜಾತಿಯವರು ಸೇರಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು 6 ವರ್ಷದಿಂದ ನನ್ನ ಮತ್ತು ನಮ್ಮ ತಂದೆ ಕಡೆಯಿಂದ ನಮ್ಮ ಕ್ಷೇತ್ರ ಶಾಸಕರಿಂದ ಜಮೀರ್ ಅಹಮದ್ ರವರಿಂದ ಲಕ್ಷಾಂತರ ರೂಪಾಯಿ ಪ್ರತಿ ವರ್ಷ ಡೊನೇಷನ್ ಅಂತ ನಾವು ಕೊಡ್ತಾಯಿದ್ದೀವಿ. ಸುಮಾರು ಒಂದು 3,500 ಮಕ್ಕಳಿಗೆ ನಾವು ಡೊನೇಷನ್ ಅಂತ ಕೊಡ್ತೀವಿ. ಥ್ರೂ ಚೆಕ್ಸ್ ಈ ಏರಿಯಲ್ಲಿ ಇರುವ ಎಲ್ಲ ಸ್ಕೂಲ್ಗೆ, ಎಲ್ಲ ಸ್ಕೂಲ್ನವ್ರಿಗೆ ಎಲ್ಲ ಗೊತ್ತಿದೆ. ಸ್ಕಾಲರ್ಶಿಪ್ ಥ್ರೂ ನನ್ನ ಪರ್ಸ್ನಲ್ ಅಮೌಂಟ್, ನನ್ನ ಸ್ವಂತ ಅಮೌಂಟು ನಾನು ಕೊಡ್ತಾಯಿದ್ದೀನಿ ಪ್ರತಿ ವರ್ಷ ಎಜುಕೇಷನ್ಗೋಸ್ಕರ ಅಂತ. ಹಾಗೂ ನಮ್ಮ ತಂದೆನೂ ಮಾಡ್ತಾಯಿದ್ದಾರೆ. ಜೊತೆಗೆ ನಮಗಿಂತ ಜಾಸ್ತಿ ನಮ್ಮ ಶಾಸಕರು MLA ಜಮೀರ್ ಅಹಮದ್ ಖಾನ್ರವರು ಅವರು ಮಾಡ್ತಾಯಿದ್ದಾರೆ. ನಾನು ಎಲ್ಲರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನನ್ನ ವಿನಂತಿ ಏನೇನೆಂದರೆ, ಹೀಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿರುವ ಎಲ್ಲ ನಾಗರಿಕ ಬಂಧುಗಳಿಗೆ ಹಾಗೂ ನಮ್ಮ ಬೆಂಗಳೂರು ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಆದಷ್ಟು ಎಜುಕೇಷನ್ಗೋಸ್ಕರ ಬಡ ಮಕ್ಕಳಿಗೆ ಸಹಾಯ ಮಾಡಿ. ನಮ್ಮ ವೆಪನ್ನು ಎಜುಕೇಷನ್ ಇಲ್ದಂಗೆ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಜುಕೇಷನ್ ಇದ್ದರೆ ನಾವು ಮುಂದೆ ಬರ್ಬೋದು. ಎಜುಕೇಷನ್ इधर नमको तकलीफ है. ऐसे बच्चे को हमें ये स्कूल बनने के वास्ते इमरान भैया को दुआ करना को था. के लिए हौसला अफजाई के लिए मैं इमरान साहब का तहे दिल से शुक्रगुजार हूँ और उनसे गुजारिश करता हूँ कि आइंदा भी बच्चों की हौसला अफजाई के लिए बहुत से लिए चुके काम या ऑफिस में काम कर रहे हैं, इनके लिए भी पढ़ने का मौका है. So I got
और इमरान साहब ने सिर्फ बच्चों का ख्याल नहीं रखा, साथ में टीचर पीछे वाले पूरे ग्रुप को दिया लगा, पूरी टीम को, कबड्डी टीम को। भैया भैया